ಎಲ್ಲಿಗೆ ಹೋಗಿದ್ದೀರಿ ರಾಜ್ಯದ ರಾಜಕಾರಣ? ಸತ್ಯ ಹೇಳ್ತೀನಿ, ದಿನಾ ಬಂದು ಟಿ ವಿ ಹಾಕೋತಿದ್ದೆ ಸಂಜೆ ಹೊತ್ತು ಸುಸ್ತಾದಾಗ. ಟಿ ವಿ ಹಾಕೋಕ್ಕೆ ಬೇಜಾರು. ಬಿ ಜೆ ಪಿ ನಾನು ಅದಕ್ಕೆ ಇದು ರಾಜಕಾರಣ ಮಾಡ್ತಾ ಹೋದರೆ ಯಾರ್ಯಾರು ಮಾಡ್ಕೊಂಬಂದಿರೋ ಹೇಳ್ತಾ ಬರಲ್ಲ ಪತ್ರಕರ್ತರ ಆದಿಯಾಗಿ. ಅಯ್ಯೋ ಅಯ್ಯೋ ನಾನು ಅದಕ್ಕೆ ಅಸಹ್ಯ ಅಂದೆ. ನಾನು ಇಲ್ಲ ಬೇಡ, ನಾನು ಅದಕ್ಕೆ ಒಂದು ನಿಮಿಷ ಅಸಹ್ಯ ಅನ್ನೋಂಥ ಪದ ಬಳಸ್ನಲ್ಲ. ಇದಕ್ಕಿಂತ ಮಾತಾಡೋಕ್ಕೆ ನಾಚಿಕೆ ಆಗತ್ತೆ ನಮಗೆ. ಏನು ಹೆಣ್ಮಕ್ಳ ಬಗ್ಗೆ ತಾಯಿ ಹೆಂಡ್ತಿ ಬಳಸ್ತಾ ಇರೋಂಥ ಪದಗಳು ನೋಡಿದಾಗ ಇವ್ರು ಮನುಷ್ಯರುಗಳ ಅಂತ ಅನಿಸುತ್ತೆ. ಮನೆಯಲ್ಲಿ ಹೆಣ್ಮಕ್ಳು ಮಕ್ಕಳು ಕೂತ್ಕೊಂಡು ಟಿ ವಿ ಹಾಕೋಣ ಕಾಲ ಹೋಯ್ತೀಗ. ಸಂಸಾರಸ್ಥರು ಟಿ ವಿ ನೋಡೋಕ್ತಾನೆ ಮನೆ ಟಿ ವಿ ತಂದು ಇಟ್ಕೊಳೋದು. ಅನೇಕ ಮನೆಗಳಲ್ಲಿ ಟಿ ವಿ ವಾಪಸ್ ಮಾರ್ತಾ ಇದ್ದಾರೆ. ಅಲ್ಲ, ಯಾರೋ ಮಾಡಿದ್ದು ಎಲ್ಲರೂ ಅಲ್ಲ. ಈ ಟಿ ವಿನವ್ರು ನೀವೇನು ಮಾಡ್ತೀರಿ? ಬೆಳಗ್ಗೆಯಿಂದ ರಾತ್ರಿ ತನಕ ಅದೇ. ಬೇಕಾದಷ್ಟು ಸಮಾಜದಲ್ಲಿ ಧರ್ಮದ ಕಾರ್ಯಗಳು, ಪೂಜಾ ಕಾರ್ಯಗಳು ಬೇಕಾದಷ್ಟು ನಡೆಯುತ್ತೆ. ಸಮಾಜ ಸೇವೆ ಮಾಡ್ತಾ ಇರೋದು ಬರುತ್ತೆ. ಅದು ಯಾವುದು ಟಿ ವಿಗಳಲ್ಲಿ ಬರಲ್ಲ. ಅದೆಲ್ಲ ರೀ, ನಾನು ಮತ್ತೆ ಹೇಳ್ತೀನಿ, 100 ಹೇಳ್ತೀನಿ. ನಾನು ಅದಕ್ಕೆಲ್ಲ ಹೇಳ್ತಿರೋದು. ಮುನಿರತ್ನ ಏನು ಹೇಳ್ತಾನೆ, ಅವ್ರ ಅಪ್ಪ ಏನು ಹೇಳ್ತಾನೆ ಬೇರೆ. ಎಲ್ಲಿಗೆ ಹೋಗಿದ್ದೀರಿ ರಾಜ್ಯದ ರಾಜಕಾರಣ? ಸತ್ಯ ಹೇಳ್ತೀನಿ, ದಿನಾ ಬಂದು ಟಿ ವಿ ಹಾಕೋತಿದ್ದೆ ಸಂಜೆ ಹೊತ್ತು ಸುಸ್ತಾದಾಗ. ಟಿ ವಿ ಹಾಕೋಕ್ಕೆ ಬೇಜಾರು. ಬಿ ಜೆ ಪಿ ನಾನು ಅದಕ್ಕೆ ಇದು ರಾಜಕಾರಣ ಮಾಡ್ತಾ ಹೋದರೆ ಯಾರ್ಯಾರು ಮಾಡ್ಕೊಂಬಂದಿರೋ ಹೇಳ್ತಾ ಬರಲ್ಲ ಪತ್ರಕರ್ತರ ಆದಿಯಾಗಿ. ಅಯ್ಯೋ ಅಯ್ಯೋ ನಾನು ಅದಕ್ಕೆ ಅಸಹ್ಯ ಅಂದೆ. ನಾನು ಇಲ್ಲ ಬೇಡ, ನಾನು ಅದಕ್ಕೆ ಒಂದು ನಿಮಿಷ ಅಸಹ್ಯ ಅನ್ನೋಂಥ ಪದ ಬಳಸ್ನಲ್ಲ. ಇದಕ್ಕಿಂತ ಮಾತಾಡೋಕ್ಕೆ ನಾಚಿಕೆ ಆಗತ್ತೆ ನಮಗೆ. ಏನು ಹೆಣ್ಮಕ್ಳ ಬಗ್ಗೆ ತಾಯಿ ಹೆಂಡ್ತಿ ಬಳಸ್ತಾ ಇರೋಂಥ ಪದಗಳು ನೋಡಿದಾಗ ಇವ್ರು ಮನುಷ್ಯರುಗಳ ಅಂತ ಅನಿಸುತ್ತೆ. ಮನೆಯಲ್ಲಿ ಹೆಣ್ಮಕ್ಳು ಮಕ್ಕಳು ಕೂತ್ಕೊಂಡು ಟಿ ವಿ ಹಾಕೋಣ ಕಾಲ ಹೋಯ್ತೀಗ. ಸಂಸಾರಸ್ಥರು ಟಿ ವಿ ನೋಡೋಕ್ತಾನೆ ಮನೆ ಟಿ ವಿ ತಂದು ಇಟ್ಕೊಳೋದು. ಅನೇಕ ಮನೆಗಳಲ್ಲಿ ಟಿ ವಿ ವಾಪಸ್ ಮಾರ್ತಾ ಇದ್ದಾರೆ. ಅಲ್ಲ, ಯಾರೋ ಮಾಡಿದ್ದು ಎಲ್ಲರೂ ಅಲ್ಲ. ಈ ಟಿ ವಿನವ್ರು ನೀವೇನು ಮಾಡ್ತೀರಿ? ಬೆಳಗ್ಗೆಯಿಂದ ರಾತ್ರಿ ತನಕ ಅದೇ. ಬೇಕಾದಷ್ಟು ಸಮಾಜದಲ್ಲಿ ಧರ್ಮದ ಕಾರ್ಯಗಳು, ಪೂಜಾ ಕಾರ್ಯಗಳು ಬೇಕಾದಷ್ಟು ನಡೆಯುತ್ತೆ. ಸಮಾಜ ಸೇವೆ ಮಾಡ್ತಾ ಇರೋದು ಬರುತ್ತೆ. ಅದು ಯಾವುದು ಟಿ ವಿಗಳಲ್ಲಿ ಬರಲ್ಲ. ಅದೆಲ್ಲ ರೀ, ನಾನು ಮತ್ತೆ ಹೇಳ್ತೀನಿ, 100 ಹೇಳ್ತೀನಿ. ನಾನು ಅದಕ್ಕೆಲ್ಲ ಹೇಳ್ತಿರೋದು. ಮುನಿರತ್ನ ಏನು ಹೇಳ್ತಾನೆ, ಅವ್ರ ಅಪ್ಪ ಏನು ಹೇಳ್ತಾನೆ ಬೇರೆ.